ತುಂಗಭದ್ರಾ ಡ್ಯಾಂನ 19ನೇ ಕ್ರೆಸ್ಟ್ ಗೇಟ್ನ ದುರಸ್ತಿ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ನಿನ್ನೆ 4 ಗಂಟೆ ಅಷ್ಟೊತ್ತಿಗೆ ಶುರುವಾದಂತಹ ದುರಸ್ತಿ ಕಾರ್ಯ ತಾಂತ್ರಿಕ ಕಾರಣಕ್ಕೋಸ್ಕರ ಸ್ಥಗಿತಗೊಳ್ತು. ಇದರಿಂದ 4 ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಹಾಗೂ ನಿರಾಶೆಗೊಂಡಿದ್ದಾರೆ. ಬನ್ನಿ ಡೀಟೇಲ್ಸ್ ನೋಡೋಣ. ಟಿಬಿ ಡ್ಯಾಂನ 19ನೇ ಗೇಟ್ ಕಟ್ ಪ್ರಕರಣ. ಗೇಟ್ ಅಳವಡಿಕೆಯ ಕಾರ್ಯ ತಾತ್ಕಾಲಿಕ ಸ್ಥಗಿತ. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆಯ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ. ಗೇಟ್ನ ಒಂದು ತುಕಡಿಯ ಅಳತೆ ದೊಡ್ಡದಾದ ಕಾರಣಕ್ಕೆ ಅಳವಡಿಕೆಯ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ನಿನ್ನೆ ಮಧ್ಯಾಹ್ನದ ವೇಳೆಗೆ 64 ಅಡಿ ಅಗಲ ಮತ್ತು 4 ಅಡಿ ಎತ್ತರದ 2 ಪ್ಲೇಟ್ಗಳನ್ನು ಡ್ಯಾಂಗೆ ತರಲಾಗಿತ್ತು. ಜೆಎಸ್ಡಬ್ಲ್ಯೂ ಕಾರ್ಖಾನೆಯಲ್ಲಿ ಸಿದ್ಧಗೊಂಡಂತಹ 2 ಪ್ಲೇಟ್ ಜಲಾಶಯ ತಲುಪ್ತಾ ಇದ್ದಂತೆಯೇ ರೈತರು ಮತ್ತು ಸಾರ್ವಜನಿಕರು ಸಂತಸಪಟ್ಟಿದ್ರು. ನಿಗದಿಯಂತೆ ನಿನ್ನೆ ಸಂಜೆ ಸುಮಾರು 4:30ಕ್ಕೆ ಗೇಟ್ನ ಒಂದು ಭಾಗದ ಅಳವಡಿಕೆಯ ಕಾರ್ಯಾಚರಣೆ ಆರಂಭಗೊಂಡು ಕೆಲ ಹೊತ್ತಿನಲ್ಲಿಯೇ ಸ್ಥಗಿತಗೊಂಡಿದೆ. ತುಂಗಭದ್ರಾ ಡ್ಯಾಂನಲ್ಲಿ ನೀರನ್ನು ಉಳಿಸಿಕೊಂಡೇ ತಾತ್ಕಾಲಿಕ ಗೇಟನ್ನು ಅಳವಡಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಒಟ್ಟು 48 ಟನ್ ತೂಕದ ಗೇಟನ್ನು ನೀರು ಇರುವಾಗಲೇ ಒಂದೇ ಬಾರಿಗೆ ಅಳವಡಿಕೆ ಮಾಡುವುದು ತಾಂತ್ರಿಕವಾಗಿ ಸವಾಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗೇಟ್ ಅಳತೆಯನ್ನು 4 ಭಾಗವಾಗಿ ವಿಭಾಗಿಸಿ ಕ್ರೇನ್ ಮೂಲಕ ಅಳವಡಿಕೆ ಮಾಡಲಿಕ್ಕೆ ಯೋಜಿಸಲಾಗಿತ್ತು. ಅದರಂತೆ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡದ ಸಲಹೆಯಂತೆ 64 ಅಡಿ ಅಗಲ ಮತ್ತು 4 ಅಡಿ ಎತ್ತರದ 13 ಟನ್ ಭಾರದ 5 ಪ್ಲೇಟ್ ಅನ್ನು ತಯಾರಿಸಿ ಒಂದೊಂದಾಗಿಯೇ ಇಳಿಸಿ ನೀರನ್ನು ನಿಲ್ಲಿಸಲು ಯೋಜಿಸಲಾಗಿತ್ತು. ಈ ಪೈಕಿ ಜೆಎಸ್ಡಬ್ಲ್ಯೂನಲ್ಲಿ ಸಿದ್ಧಗೊಂಡಂತಹ 2 ಪ್ಲೇಟ್ ಜಲಾಶಯ ತಲುಪಿದ್ವು. ಅತ್ಯಂತ ಸವಾಲಿನ ಕೆಲಸವಾಗಿದ್ದ ಗೇಟ್ನ ಮೊದಲ ಭಾಗದ ಅಳವಡಿಕೆಯ ಕಾರ್ಯ 2 ಕ್ರೇನ್ಗಳ ಮೂಲಕ ಆರಂಭಿಸಿ ಕೆಲ ಹೊತ್ತಿನಲ್ಲಿಯೇ ಕಾರ್ಯಾಚರಣೆ ಸ್ಥಗಿತ ಮಾಡಲಾಯಿತು. ಈ ನಡುವೆ ನಿನ್ನೆ ಸಂಜೆ ಡ್ಯಾಂಗೆ ಭೇಟಿ ಕೊಟ್ಟ ವಿಜಯನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಕಾರ್ಮಿಕರಿಗೆ ಧೈರ್ಯ ತುಂಬಿದ್ರು. ನಿರಾಸೆ ಬೇಡ, ಕಾರ್ಯಾಚರಣೆಯನ್ನು ಮುಂದುವರಿಸಿ ಅಂತ ಹೇಳಿದ್ರು. 2ನೇ ದಿನದ ಕಾರ್ಯಾಚರಣೆಯಲ್ಲಿ ಗೇಟ್ ಅಳವಡಿಸುವಲ್ಲಿ ಯಶಸ್ವಿಯಾದರೆ ಪ್ರತಿ ಕಾರ್ಮಿಕರಿಗೆ 50,000 ರೂಪಾಯಿ ನೀಡೋದಾಗಿ ಭರವಸೆ ಕೊಟ್ಟರು. ಒಳ್ಳೆ ಇಂಟ್ರೆಸ್ಟ್ ಆಗಿ ಒಳ್ಳೆ ಕೆಲಸ ಮಾಡಿ ನಾಳೆ ನಮಾಜ್ ಮುಗಿಸ್ಕೊಂಡು ಇಲ್ಲೇ ಬರ್ತೀನಿ. ಎಲ್ಲರಿಗೂ 55,000 ರೂಪಾಯಿ ಬಹುಮಾನ. ಹೋಗಿ 55,000 ರೂಪಾಯಿ 55,000 ಬಹುಮಾನ. ಒಟ್ಟಾರೆ ತಾತ್ಕಾಲಿಕ ಗೇಟ್ನ ಅಳತೆ ತಪ್ಪಿದ್ರಿಂದ ಕಾರ್ಯಾಚರಣೆ ವಿಳಂಬವಾಗಿದೆ. ಕಿತ್ತು ಹೋಗಿರುವ ಗೇಟ್ ಜಾಗದಲ್ಲಿ ಒಟ್ಟು 5 ಪ್ಲೇಟ್ ಮೂಲಕ ತಾತ್ಕಾಲಿಕ ಗೇಟ್ ನಿರ್ಮಾಣ ಮಾಡಬೇಕಿತ್ತು. ಜೆಎಸ್ಡಬ್ಲ್ಯೂನಲ್ಲಿ ತಯಾರಾದಂತಹ ಗೇಟ್ಗಳ ಭಾಗಗಳೇ ತಪ್ಪಾದ ಅಳತೆ ಹೊಂದಿದೆ. 6 ಪ್ಲೇಟ್ಗಳು ಇದೇ ಅಳತೆ ಹೊಂದಿದ್ರಿಂದ ಕಾರ್ಯಾಚರಣೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.